3, 4. Welcome to my channel. ನಾವು ಇವತ್ತೇ ಎಲ್ಲ ಕಡೆ ಹೊಟ್ಟಿ ತಿರುಗಾಡಕೊಂಡ್ತೀವಿ. ನಿಮ್ಗೂ ಕರ್ಕೊಂಡು ಹೋಗ್ತೀವಿ ಬರ್ರಿ. ನಿಮ್ಗೂ ಕರ್ಕೊಂಡು ಹೋಗ್ತೀವಿ ಬರ್ರಿ. ಎಲ್ಲರೂ ಬಂದಾರ. Continue on National Highway 366. ಎಸ್ ಗೈಸ್, ನಿಮ್ಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತೈತಿ ನಾವು ಎಲ್ಲಿ ಹೋಗಿದ್ವಿ ಅಂತ. ಆದಷ್ಟು ನಾನು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡೀನಿ, ಏನೆಲ್ಲ ಮಾಡೀನಿ ಶೇರ್ ಮಾಡ್ತೀನಿ, ಬರ್ರಿ ನೋಡ್ಕೊಂಡು ಬರ್ರಿ. ಅಲ್ಲಿ ನಾವು ಬಂದು ನೋಡಿಲ್ಲಿ ಗೊಳ ಹೊಂಟೇವಿ. ಬಾರಿ ತೋರಿಸ್ತೀನಿ. ಅಲ್ಲಿ ಮಂಗ್ಯಗಳು ಇರ್ತಾವ. ಚಲೋ ಅಗಮ್ಯ ಅಗಮ್ಯ ಕಾರ್ನ ಮಲ್ಕೊಂಡಿದ್ಲು, ಹಾಗೆ ನಾವು ಎತ್ಕೊಂಡು ಬಂದಿದ್ವಿ. ಯಾಕಿನ ಮೂಡ್ ಅಪ್ಸೆಟ್ ಆಗಿತ್ತು, ಡಲ್ ಇದ್ಲು. ಬಟ್ ಹೋಗೋಕ್ಕಿಂತ ಮುಂಚೆ ಫುಲ್ ಜೋಶ್ನಾಗಿದ್ಲು. ಆಮೇಲೆ ಏನೆಲ್ಲ ಆಗುತ್ತೆ ನೋಡ್ರಿ. ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಬದಾಮಿಗೆ ಹೋದ್ರೆ ಬಿ ಕೇರ್ಫುಲ್ ಗಾಯ್ಸ್. ಇಲ್ಲಿ ಇಷ್ಟು ಮಂಗ್ಯಗಳದಾವಲ್ಲ, ಏನು ಬೇಕಾದರೂ ಜಕ್ಕೊಂಡು ತೊಗೊಂಡ್ಬಿಡ್ತಾವ. ಸೊ ಆದಷ್ಟು ನೀವು ಎಲ್ಲವನ್ನ ಚಲೋತಾಗಿ ಕ್ಯಾರಿ ಮಾಡಿರಿ. ನಿಮ್ಮ ಕ್ಯಾಮ್ರಾ ಮೊಬೈಲ್ ಸುತ್ತೇ ಬಿಡೋಂಗಿಲ್ಲ, ಅಷ್ಟು ಏನಂತಾರೆ ಅಷ್ಟು ನಾಟಿ ಮಂಕೀಸ್. ನೀರಿನ ಬಾಟ್ಲಾಗಿರ್ಬೋದು, ಚಿಪ್ಸ್ ಪ್ಯಾಕೆಟ್ ಏನೇ ಇದ್ರೂ ಕಸ್ಕೊಂಡು ಓಡೇ ಹೋಗ್ತಾವ. ಸೊ ಅದೊಂದು ಬಿ ಕೇರ್ಫುಲ್. ಅದಾದಮೇಲೆ ನೋಡ್ಬೋದು, ನಾವು ಬದಾಮಿಗೆ ಬಂದ್ವಿ ಫಸ್ಟು. ಸೊ ನೋಡ್ಬೋದು ಇಲ್ಲಿ ಕೇವ್ ಒಳಗೆ ಈ ಥರ ಕೆತ್ತನೆ ಮಾಡ್ಯಾರ. ಸೊ ಇಟ್ ಈಸ್ ಸೋ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು ಈ ಥರ ಮ್ಯಾಲಿಂದ ನೋಡಿದ್ರೆ. ಸೊ ಫೈನಲಿ ವಿ ರೀಚ್ಡ್ ಬದಾಮಿ. ನೋಡ್ಬೋದು ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಆಗಿನ ಕಾಲದಾಗ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ. ಸೊ ನೋಡ್ಬೋದು ಇವೆಲ್ಲ ಟೆಂಪಲ್ ಏನಂತಾರೆ ಟೆಂಪಲ್ ಜ್ಯುವೆಲರಿ, ಇವೆಲ್ಲ ಸಾರಿ ಎಲ್ಲ ನಾವು ವೇರ್ ಮಾಡ್ತೀವಲ್ಲ. ಸೊ ಇಲ್ಲಿಂದ ಇನ್ಸ್ಪೈರ್ ಆಗಿ ಇವೆಲ್ಲ ಜ್ಯುವೆಲರಿ ಇದು ಎಲ್ಲ ಮಾಡಕತ್ತಾರ. ಸೊ ಆವಾಗಿನ ಟೈಮ್ನಾಗೆ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಕೆತ್ತನೆ ಮಾಡ್ಯಾರ, ಶಿಲ್ಪಕಲೆ ನೋಡಬಹುದು. ಸೊ ಈ ಥರ ಗುಹೆಗಳಲ್ಲಿ ಅದಾವು, 1 2 3 ಇಂಥ ಸ್ಟೆಪ್ ವೈಸ್ ಈ ಥರ ಅದಾವು. ಒಂದು ಶಿವನ ಕೇವು, ಒಂದು ಜೈನ್, ಒಂದು ವಿಷ್ಣುವಿನ ಕೇವು, ಹೀಗೆಲ್ಲ ಅದಾವು. ಸೊ ಒಂದು ಅಲ್ಲಂದ್ರೆ ಇಷ್ಟು ವಿಡಿಯೋ ಮಾಡಕ್ಕಂದ್ರೆ ಎಷ್ಟು ಮಾಡಿದ್ರೂ ನಮ್ಗೆ ಸಾಕಾಗಿಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡ್ಯಾರ. ಪ್ರತಿಯೊಂದು ಡಿಟೇಲಾಗಿ ವಿಡಿಯೋ ಮಾಡ್ಬೇಕು ನಾ ಹಂಗೆ ನೋಡಿದ್ರೆ. ಬಟ್ ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬ್ಯೂಟಿಫುಲ್ಲಾಗಿ ನಾ ಕ್ಯಾಪ್ಚರ್ ಮಾಡ್ಕೊಂಬರಕ್ಕೆ ಟ್ರೈ ಮಾಡಿದೆ. ಬಟ್ ವಿಡಿಯೋದಾಗ ನೋಡೋದಕ್ಕೂ ರಿಯಲ್ ಆಗಂತೂ ಇಷ್ಟು ಮೆಸ್ಮರೈಸಿಂಗ್ ಐತಲ್ಲ. ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಯಾರೆಲ್ಲ ನಾರ್ತ್ ಕರ್ನಾಟಕ ವಿಸಿಟ್ ಮಾಡಿಲ್ಲ, ಮಾಡೋರಿದ್ರಂದ್ರೆ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ಸೊ ಇದು ವಿಷ್ಣು ಕೇವ್ 3 ನೋಡ್ಬೋದು, ನಂಬರ್ 3ನೇದು. ಸೊ ಪ್ರತಿಯೊಂದು ಇಷ್ಟು ಡಿಟೇಲಿಂಗಾಗಿ ವರ್ಕ್ ಮಾಡ್ಯಾರ. ಆವಾಗಿನ ಟೈಮ್ದಾಗ ಅಷ್ಟು ಇಂಟೆಲಿಜೆಂಟ್, ಅಷ್ಟು ಕ್ರಿಯೇಟಿವ್ ಇದ್ರಲ್ಲ. ಸೊ ವಿ ಫೀಲ್ ಗ್ರೇಟ್ ಇಂಡಿಯನ್ಸ್ ಆಗಿ ನೋಡ್ಬೋದು. ಸೊ ಹೇಳೋಕ್ಕಾಗಲ್ಲ, ಅಷ್ಟು ಮಸ್ತ್ ಅದಾವು. ಯಾರಾದರೂ ಏನಂತಾರೆ ಫಸ್ಟ್ ಟೈಮ್ ಹೋಗೋಕತ್ರ ಅಲ್ಲಿ ಸ್ಕ್ಯಾನರ್ ಇರ್ತೈತಿ. ಇವಾಗೇನು ಗೈಡ್ ಬೇಕಂತನೂ ಅವಶ್ಯಕತೆ ಇಲ್ಲ, ಬೇಕಿದ್ರೆ ಯು ಕ್ಯಾನ್ ಗೋ ಫಾರ್ ಬಟ್ ಸ್ಕ್ಯಾನರ್ ಇರ್ತೈತಿ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಆಯಿತು, ನಿಮ್ಗೆ ಫುಲ್ ಡಿಟೇಲಾಗಿ ಅಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತೈತಿ. ಸೊ ಈ ಥರ ನಾ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಸೊ ನೋಡ್ಬೋದು ಮಂಗ್ಯಗಳಂತೂ ನಮ್ಮದು ಫುಲ್ ಬಿಸ್ಕಿಟ್ ಕಸ್ಕೋತು. ನಮ್ಮ ಬಾಜು ಯಾರೋ ಇದ್ದರು. ಅದಾದಮೇಲೆ ಈ ಥರ ಟೂರಿಸ್ಟ್ ಪ್ಲೇಸ್ದಾಗ ಹೋದಾಗ ಗಲೀಜು ಮಾಡೋಕ್ಕೆ ಹೋಗ್ಬೇಡ್ರಿ, ಕಾಲು ಜರ್ಯಾಕತ್ತಿದ್ದು ನೋಡ್ರಿ, ಹಾಗಾಗಿತ್ತು. ಅದಾದಮೇಲೆ ನಾವು ನೆಕ್ಸ್ಟು ಇದಕ್ಕೆ ಹೋದ್ವಿ, ಲೋವರ್ ಶಿವ ಟೆಂಪಲ್ ಸೈಡ್ ಹೋದ್ವಿ. ಸೊ ಅಲ್ಲಿನೂ ಮಸ್ತ್ ವ್ಯೂ, ಮಸ್ತ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಇತ್ತು. ಆಮೇಲೆ ಟಿಪ್ಪು ಸುಲ್ತಾನ್ ಫೋರ್ಟ್ ಸ್ಟೇಸ್ ಆಗಿರ್ಬೋದು, ಮ್ಯೂಸಿಯಮ್ ಆಗಿರ್ಬೋದು, ಆಮೇಲೆ ಮಸ್ಜಿದ್ ಆಗಿರ್ಬೋದು, ಎಲ್ಲ ಭಾರಿ ಅಂದರೆ ಭಾರಿ ಬ್ಯೂಟಿಫುಲ್ ಆಯಿತು. ನಾ ಆದಷ್ಟು ಸ್ವಲ್ಪನೇ ವಿಡಿಯೋ ಮಾಡೀನಿ, ಯಾಕಂದ್ರೆ ಫುಲ್ ಲೆಂದಿ ಆಗ್ತಿತ್ತು. ಯಾಕಂದರೆ ನಾವು 3 ಊರು ಕವರಪ್ ಮಾಡೋದಿತ್ತು. ಸೊ ಹೀಗಾಗಿ ನಾನು ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೆ ನಾವು ಎಲ್ಲಿ ಹೋದ್ವಿ ಅಂದ್ರೆ ಭೂತನಾಥ್ ಟೆಂಪಲ್ಗೆ ಹೋದ್ವಿ. ಎಸ್ ಫ್ರೆಂಡ್ಸ್, ಅದಂತೂ ಅಲ್ಟಿಮೇಟ್ ಇತ್ತು. ಸೊ ಭೂತನಾಥ್ ಟೆಂಪಲ್ಲು ಮಸ್ತ್ ಇತ್ತು. ಇಷ್ಟೆಲ್ಲ ನೀರು, ಬೆಟ್ಟ, ಗುಡ್ಡ, ಗಿಡಗಳು, ಅದ್ರ ಮಧ್ಯೆ ಈ ಥರ ಹಬ್ಬ ಇಷ್ಟು ಬ್ಯೂಟಿಫುಲ್ ಅನ್ನಿಸ್ತೈತಿ. ಆಮೇಲೆ ಅಗಸ್ತ್ಯ ಲೇಕ್ ಐತಲ್ಲಿ. ಆಮೇಲೆ ಏನು ಹೇಳಬೇಕಂತ ಗೊತ್ತಾಗಲ್ಲ, ಅಷ್ಟು ಮಸ್ತ್ ಅಂದರೆ ಮಸ್ತ್ ಹೆರಿಟೇಜ್. ಇಷ್ಟು ಬ್ಯೂಟಿಫುಲ್ ಐತಲ್ಲ ನಮ್ಮ ಉತ್ತರ ಕರ್ನಾಟಕದಾಗ. ಈ ಥರ ಕೆಲವೊಂದು ಪ್ಲೇಸಸ್ ಯು ಕ್ಯಾನ್ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಸೊ ಬರ್ರಿ ನೋಡ್ರಿ ಮುಂದೆ ಏನೆಲ್ಲ ಆಗುತ್ತೆ ಅಂತ.
ಎಸ್ ಗೈಸ್, ನಾನು ಆದಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡೀನಿ. ಬಾದಾಮಿ ಎಲ್ಲ ಕವರ್ ಆಯಿತು. ನೆಕ್ಸ್ಟ್ ನಾವು ಹೋಗಿರೋದು ಪಟ್ಟದಕಲ್ಲು. ಎಸ್, ಇಷ್ಟು ಬ್ಯೂಟಿಫುಲ್ ಐತಲ್ಲ, ಇದನ್ನು ನೋಡ್ಕೊಂಡು ಬರ್ರಿ. ಪಟ್ಟದಕಲ್ಲು ಬಂದೀವ್ರಿ. ಫ್ರೆಂಡ್ಸ್, ಫೈನಲಿ ವಿ ರೀಚ್ಡ್ ಪಟ್ಟದಕಲ್ಲು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಐತಲ್ಲ, ನೋಡ್ರಿ ಹೆಂಗೈತಿ, ಮಸ್ತ್ ಐತಿ. ಮುಂದೆ ತೋರಿಸ್ತೀನಿ ಬರ್ರಿ ಏನೆಲ್ಲ ಐತಂತ. ಅಷ್ಟು ಖುಷಿ ಅನ್ನಿಸ್ತಾ ಗೊತ್ತು, ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಪ್ಲೇಸಸ್ ಅದಾವ ಅಂಥೇಳಿ. ಫೀಲ್ ಸೋ ಪ್ರೌಡ್. ಎಸ್ ಗೈಸ್, ಕೂಡಲ ಸಂಗಮಕ್ಕೆ ಬರೋದು ಏನು ಪ್ಲ್ಯಾನೇ ಇರಲಿಲ್ಲ. ನಾವು ಆಲ್ರೆಡಿ ಪಟ್ಟದಕಲ್ಲು, ಬಾದಾಮಿ, ಐಹೊಳೆ ನೋಡಿದ್ವಿ. ಬಟ್ ನಮ್ಮ ಅಂಟಿ ಅದು ಮತ್ತು ನಮ್ಮ ವೈನಿ ಅದು ನೋಡಿಲ್ಲ ತಂದರು. ಸೊ ಬರ್ರಿ, ಯಾಕೆ ಇಲ್ಲಿ ತನಕ ಬಂದೀವಿ, ಅಲ್ಲಿಷ್ಟು ಹೋಗೇ ಬರೋಣ ಅಂತ ಬಂದ್ವಿ. ಅದು ಸಡನ್ ಪ್ಲ್ಯಾನು. ಮತ್ತು ಹೇಳಬೇಕಂದ್ರೆ ಬೋಟಿಂಗ್ ಅಂತೂ ಪ್ಲ್ಯಾನೇ ಇರಲಿಲ್ಲ. ಬಟ್ ಜಲ್ದಿ ಕ್ಲೋಸ್ ಆಗ್ತದೆ ಅಂಥೇಳಿ ಫಸ್ಟ್ ನಾವು ಬೋಟಿಂಗ್ ಹೋಗಿ ಫುಲ್ ಮಜಾ ಮಾಡಿದ್ವಿ. ಅಗಮ್ಯಂದು ಮತ್ತು ನಮ್ಮ ಅಭಿಷೇಕ್ತಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಬೋಟ್ ಒಳಗೆ. ಸೊ ಅಗಮ್ಯ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು ಇಲ್ಲಂತರೂ. ಎಸ್, ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟ್ರಿಗೆ 8 ಆಗಿತ್ತು. ಸೊ ವಿ ಥರೋಲಿ ಎಂಜಾಯ್ಡ್. ಅಷ್ಟೇ ಟಯರ್ಡ್ ಕೂಡ ಆಯಿತು, ಅಷ್ಟೇ ತೃಪ್ತಿನೂ ಆಯಿತು. ಇಷ್ಟು ಮಸ್ತ್ ಪ್ಲೇಸಿಗೆ ಹೋಗಿ ಬಂದೀವಿ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡತ್ತೀರಿ, ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಯಾಕೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ದೀಸ್ ಆರ್ ದ ಮೆಮರೀಸ್. ಸೊ ಐ ಫೀಲ್ ಸೋ ಗ್ರೇಟ್ಫುಲ್ ಟು ಮೈ ಗಾಡ್ ಆ್ಯಂಡ್ ಫ್ಯಾಮಿಲಿ, ರಿಲೇಟಿವ್ಸ್. ಯಾಕಂದ್ರೆ ನೋಡಿರಿ ಎಷ್ಟು ಇದೇ ರೀ ಜೀವನದಾಗ ಏನೂ ಇಲ್ಲ, ಮತ್ತು ಮೆಮೊರೀಸೇ ನಾವು ತೊಗೊಂಡು ಹೋಗ್ತೀವಿ, ಅದು ಬಿಟ್ಟರೆ ಏನೂ ಇಲ್ಲ. ಸೊ ದಿಸ್ ಹೌ ವಿ ಎಂಜಾಯ್ಡ್ ಆ್ಯಂಡ್ ದೀಸ್ ಆರ್ ಮೆಮೊರೀಸ್ ಐ ಚೆರಿಷ್ ಥ್ರೂ ಔಟ್ ಮೈ ಲೈಫ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಸೊ ಬರ್ರಿ, ಮತ್ತು ಹೊಸ ವಿಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್, ಬಾಯ್.